ಸೊ ತುಂಬ ಮಿಸ್ ಮಾಡ್ಕೊಳ್ತಿದ್ರೆ? ನಾನು ಮಿಸ್ ಮಾಡಲ್ಲ, ಅವ್ರು ನನ್ನ ಜೊತೆಯಲ್ಲೇ ಇದ್ದಾರೆ, ಅವ್ರ ಜೊತೆಯಲ್ಲೇ ಇದ್ದಾರೆ. ನನಗೆ ಧೈರ್ಯವಾಗಿರೋದು, ಧೈರ್ಯ ಕೊಡ್ತಿರೋದು, ನಡೆಸ್ತಿರೋದು ಅವರೇನೆ, ನಾನಂತೂ ಅಲ್ಲ, ಖಂಡಿತ ಅಲ್ಲ. ಕುಟುಂಬ ಹೇಗಿರುತ್ತೆ ಅಮ್ಮ ಈಗ ಅಭಿಮಾನಿಗಳ ಜೊತೆ? ಮೊದಲಿಂದನೂ ಕೂಡ ಜೊತೆಲಿದ್ದೀರಿ, ಇವತ್ತು ಒಂದು ಬಿಗ್ ಅನೌನ್ಸ್ಮೆಂಟ್, ಏನು ಹೇಳಕ್ಕೆ ಇಷ್ಟಪಡ್ತೀರಿ ಅಭಿಮಾನಿಗಳು? ಈ ದೊಡ್ಡ ಇನ್ನೇನು ಹೇಳಿ ಅಭಿಮಾನಿಗಳಿಗೆ? ಅವ್ರುಗಳ ಸಂತೋಷ ನೋಡಿ ಅವ್ರು ನನಗೆ ಹೇಳಬೇಕಷ್ಟೇ ವಿನಃ, ಅಮ್ಮ ಹೀಗಿದೆ ಹೀಗಿದೆ ಅಂತ ಹೇಳಿದ್ರೆ ನನಗೆ ಸಂತೋಷ ಆಗುತ್ತೆ ವಿನಃ ನಾನು ಅವ್ರಿಗೆ ಹೇಳೋದಲ್ಲ. ಏನು ಬರಬೇಕೋ ಅದು ಅವರ ಆಸೆ ಪ್ರಕಾರ ನಡೆದಿದೆ. ಸೊ ಹಾಗಾಗಿ ಅವ್ರ ಸಂತೋಷನ ನನಗೆ ತಿಳಿಸಿದ್ರೆ ನನಗೆ ತುಂಬ ಸಂತೋಷ ಆಗುತ್ತೆ, ಅಷ್ಟೇ ನಾನು ಕೇಳ್ಕೊಳ್ಳೋದು. ಈ ಕಲಾವಿದರಿಗೆಲ್ಲ ನಿಮ್ಮ ಕುಟುಂಬ ಅವ್ರಿಗೆಲ್ಲರಿಗೂ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಯಾಕಂದರೆ ಡಾಕ್ಟರ್ ವಿಷ್ಣುವರ್ಧನ್ ಅವ್ರಿಗೆ ಕರ್ನಾಟಕ ರತ್ನ ಬೇಕೇ ಬೇಕು ಅಂತೇಳಿ ಧನಿಗೂಡಿಸಿದ್ರು. ಎಲ್ಲರ ಆಸೆನೂ ಹೇಳಿದ್ನಲ್ಲ, ಎಲ್ಲರ ಆಸೆನೂ ಅವ್ರನ್ನ ಪ್ರೀತಿಸದೆ ಇಲ್ಲದೆ ಇರೋರು ಇಲ್ಲವೇ ಇಲ್ಲ. ಅವರು ಅಷ್ಟು ಜನನೂ ಪ್ರೀತಿಸೋರೆ. ಸೊ ಹಾಗಾಗಿ ಎಲ್ಲರ ಆಸೆನೂ ಇತ್ತು. ಸೊ ಅದಕ್ಕೆ ಎಲ್ಲರ ಒಂದು ಪ್ರಯತ್ನವೂ ಇದೆ, ಆ ಪ್ರಯತ್ನಕ್ಕೆ ಉತ್ತರ ಸಿಕ್ಕಿದೆ, ತುಂಬ ಸಂತೋಷ ಆಗ್ತಿದೆ. ಇದೇ ಥರ ನಾನು ಕೇಳ್ಕೊಳ್ಳೋದು ಎಲ್ಲ ಕಲಾವಿದರ ಮೇಲೂ ಇರಬೇಕು, ಅವ್ರನ್ನ ಗುರುತಿಸ್ಬೇಕು, ಕೊಡಬೇಕು, ಅದೇ ನನ್ನ ಆಸೆ. ನಿಮ್ಮ ಸಮಕಾಲೀನರು ನಿಮ್ಮ ಜೊತೆ ಅಭಿನಯಕ್ಕೆ ಬಂದಿರಂತಹ ಸರೋಜಾದೇವಿ ಅವರಿಗೂ ಕೂಡ ಅನೌನ್ಸ್ ಆಗಿದೆ. ಹೌದು ಸರ್, ಅದೇ ಹೇಳಕ್ಕೆ ಬಂದೆ. ಈ ಸಮಯದಲ್ಲಿ ಸರೋಜಾದೇವಿಯವ್ರಿಗೂ ಬಂದಿರೋದು ತುಂಬಾ ಸಂತೋಷ, ತುಂಬ ತೃಪ್ತಿ ಆಗ್ತಿದೆ. ಬೇಕು ಈ ಇಂಥ ಒಂದು ಗೌರವಗಳು ಕಲಾವಿದರಿಗೆ ಸಿಗ್ತಾ ಇರಬೇಕು, ಎಲ್ರಿಗೂ ಸಿಗಬೇಕು. ಎಷ್ಟೋ ಜನ ಇದ್ದಾರೆ ನಮ್ಮಲ್ಲಿ ಇನ್ನೂ, ಅವರೆಲ್ರಿಗೂ ಸಿಗಬೇಕು, ಅದೇ ನನ್ನ ಆಸೆ. ಥ್ಯಾಂಕ್ ಯು ಸೊ ಮಚ್. ನಮಸ್ಕಾರ. ಇದಿಷ್ಟು ಭಾರತಿ ವಿಷ್ಣುವನವರ ಭಾವುಕ ನುಡಿಗಳು. ಕ್ಯಾಮ್ರಾಮನ್ ವಿನಯ್ ಜೊತೆ ರವಿ ಪಾಂಡವರ ನ್ಯೂಸ್ ಫಸ್ಟ್ ಮೈಸೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.